ಗೊಲ್ಲ, ಈ ಎಲ್ಲಾ ಹಕ್ಕಿಗಳು ಎಲ್ಲಿ ಹೋಗ್ತಾ ಇದ್ದಾವೆ? ನನ್ಗನ್ಸುತ್ತೆ ಎಲ್ಲಾ ಹಕ್ಕಿನೂ ವೃಂದಾವನ ಬಿಟ್ಟು ಹೋಗ್ತಾ ಇದ್ದಾವೆ. ಈ ಎಲ್ಲ ದನಗಳು ಯಾಕೆ ಹೀಗೆ ಹೋಗ್ತೀವಿ? ಇದರ ಅರ್ಥ ಈಗ ಪಕ್ಷಿಗಳ ಜೊತೆ ದನಗಳು. ಕೃಷ್ಣ, ಬೃಂದಾವನಕ್ಕೆ ಮತ್ತೆ ಯಾರೋ ರಾಕ್ಷಸ ಬಂದಿದ್ದಾನೆ ಅನ್ಸುತ್ತೆ. ಅಸುರ? ಅಸುರ? ರಾಕ್ಷಸ? ಇದೆಲ್ಲ ಅದ್ರ ಸಂಕೇತಾನೆ. ಅತ್ತೆ, ನೀವು ಹೆದರ್ಕೋಬೇಡಿ. ಇದು ಹೀಗಾದ್ರೂ ಆಗಿರ್ಬೋದು. ಯಾವ್ದೋ ದೊಡ್ಡ ಪ್ರಾಣಿನ ನೋಡಿ. ಸಣ್ಣ ಪ್ರಾಣಿ ಓಡ್ತಾ ಇರ್ಬೋದು. ಕಾಡಲ್ಲಂತೂ ಹೀಗಾಗ್ತಾನೆ ಇರ್ತಿ ಅಲ್ವಾ ಅಣ್ಣ? ಕೃಷ್ಣ, ನನಗನ್ಸುತ್ತೆ ಮತ್ತೆ ಯಾವ್ದೋ ರಾಕ್ಷಸ. ಅಣ್ಣ, ನೀನು ಯಾವಾಗ್ಲೂ ರಾಕ್ಷಸನ್ನ ಸಾಯಿಸೋ ವಿಷಯದಲ್ಲೇ ಯೋಚಿಸ್ತಿರ್ತೀಯ. ಅದಕ್ಕೆ ನಿನ್ಗೆ ಎಲ್ಲ ಘಟನೆ ಹಿಂದೆ ರಾಕ್ಷಸನೇ ಕಾಣೋದು. ಅಪ್ಪ, ನಾವಿಲ್ಲಾಗಿತ್ತನ್ನ ಇಲ್ಲೇನೆ ಬಿಟ್ಬಿಡೋದು ಒಳ್ಳೇದು. ನಾವೀಗ ಋತುರಾಜನ್ ಕರ್ಕೊಂಡು ಬೃಂದಾವನಕ್ಕೆ ಹೋಗ್ಬೇಕಾಗಿದೆ. ಬನ್ನಿ. ಮಹಾರಾಜ ಋತುರಾಜನಿಗೆ! ಮಹಾರಾಜ ಋತುರಾಜನಿಗೆ! ಅಣ್ಣನ್ ಮತ್ತು ಸತ್ಯನೇ ಎಲ್ಲ ಪ್ರಾಣಿ ಪಕ್ಷಿ ವೃಂದಾವನನ ಬಿಟ್ಟು ಹೋಗ್ತಾ ಇದ್ದಾವೆ. ಇದು ಯಾವುದು ಸಾಧಾರಣ ಘಟನೆ ಅಲ್ಲ. ನಾನು ಆದಷ್ಟು ಬೇಗ ಕಂಡಿಡಿಲೇಬೇಕು. ಇದು ಕಂಸನ ರಾಕ್ಷಸ ಆದ್ರೆ ಎಂತ ಭಯಂಕರ ಅನ್ನರ್ಥನು. ಗೊಲ್ಲ, ರಾಧಿ, ನೀನಿಲ್ಲೇನ್ ಮಾಡ್ತಿದ್ಯಾ? ನೀನೇನ್ ಮಾಡ್ತಿದ್ಯಾ ಅಂತ ನಾನ್ ನೋಡ್ತಿದ್ದೆ. ನಾನು ಈ ಪ್ರಾಣಿ ಪಕ್ಷಿಗಳಿಗೆ ಸಹಾಯ ಮಾಡಕ್ ಹೋಗ್ತಿದ್ದೆ. ಸಹಾಯ ನಂಗೆಲ್ಲ ಗೊತ್ತಾಗತ್ತೆ ಗೊಲ್ಲ. ನಿನ್ಗೆ ನನ್ ಸಹಾಯ ಇಲ್ದನೆ ಯಾವ ಕೆಲ್ಸನೂ ಮಾಡಕ್ಕಾಗಲ್ಲ. ನೀನು ಏನ್ ಹೇಳ್ಬೇಕಂತಿದ್ಯಾ ರಾಧಿ? ಮಯೂರ ರಾಜ, ಪೂರ್ತಿ ವನಕ್ಕೆ ಬೆಂಕಿ ಹತ್ತಿದೆ. ಇವನು ರಾಕ್ಷಸನೋ ಜ್ವಾಲೆನೋ? ಅದು ಜ್ವಾಲೆಯ ರಾಕ್ಷಸನೋ? ರಾಧಿ, ಯಾರೇ ಆಗ್ಲಿ ಆದ್ರೆ ಎಲ್ರಿಗೂ ಬೆಂಕಿ ಹಚ್ಚಿ ಭಸ್ಮ ಮಾಡ್ತಾನೆ. ಮಹಾರಾಜ ಋತುರಾಜನಿಗೆ! ರಾಧಿ, ಅಪ್ಪ ಅಮ್ಮನು ಜ್ವಾಲೆ ಕಡೆನೆ ಹೋಗ್ತಿದ್ದಾರೆ. ನಾವು ಅವರನ್ನ ತಡಿಲೇಬೇಕು. ಮಯೂರ ರಾಜ, ನಮ್ನ ಬೇಗ ಕೆಳಗಿಳಿಸು ಮಯೂರ ರಾಜ. ನಡಿ ರಾಧಿ, ನಡಿಗೊಲ್ಲ. ಅಪ್ಪ, ಅಮ್ಮ, ಅಪ್ಪ. ಅಂತಿಮ ಸಂಸ್ಕಾರಕ್ಕೆ 3 ಪ್ರಕಾರವಿರಲಿದೆ: ಜಲ, ತಳ ಮತ್ತು ಅಗ್ನಿ. ಎಲ್ಲರಿಗೂ ತಳ ಸಮಾಧಿ ಸಿಗುತ್ತದೆ, ಆದರೆ ನಿಮಗೆ ಅಗ್ನಿ ಸಮಾಧಿ ಸಿಗಲಿದೆ ವೃಂದಾವನ ವಾಸಿಗಳೇ. ಮತ್ತು ಅಗ್ನಿ ಸಮಾಧಿ ಆಗದಂತೆ ನಿಮ್ಮನ್ನು ಯಾರೂ ಕೂಡ ತಡೆಯಲಾಗದು. ನಿಮ್ಮ ಆತ್ಮ ಕಂಸನಿಗೆ ಸಮರ್ಪಿತ. ಬಾ ಬಾ ಕಾಕಾಸುರ, ಬಾ. ಪ್ರಣಾಮ ಭಗವಂತ. ಬಾ ನನ್ನ ಪ್ರಿಯ ಕಾಕಾಸುರ, ನನ್ನ ಪ್ರಿಯ ಸಖ, ನನ್ನ ಸಂದೇಶವಾಹಕ. ಯಾವ ಸಂದೇಶ ತಂದಿರುವೆ ವೃಂದಾವನದಿಂದ? ಶುಭ ಸಮಾಚಾರವಿದೆ ಭಗವಂತ. ದಾವಾನಿಲ ಪೂರ್ತಿಯಾಗಿ ನಿಮ್ಮ ಆದೇಶದ ಅನುಸಾರನೇ ಕೆಲಸ ಮಾಡ್ತಾ ಇದ್ದಾನೆ. ಅವನು ಪೂರ್ತಿ ವೃಂದಾವನನ 4 ಕಡೆಯಿಂದ ಮುತ್ತಿದ್ದಾನೆ ಭಗವಂತ. ಮತ್ತೆ ಪೂರ್ತಿ ವೃಂದಾವನ ಜೋರಾಗಿ ಭಸ್ಮವಾಗ್ತಿದೆ. ಮತ್ತು ಅವನು
ಆ ತಾತಾತಯ್ಯ ಕೃಷ್ಣ ಕನಯ್ಯ ಅವನು ವೃಂದಾವನ ವಾಸಿಗಳನ್ನು ರಕ್ಷಣೆ ಮಾಡುತ್ತಾ ತಾತಾತಯ್ಯ ನೃತ್ಯ ಮಾಡುತ್ತಿರಬಹುದೇ? ಹಾ ಭಗವಂತ. ಓ ವಿಷ್ಣು, ಕ್ಷೀರಸಾಗರದಲ್ಲಿ ಏನು ಮಾಡುತ್ತಿರುವೆ ನೋಡು, ನಿನ್ನ ವೃಂದಾವನ ಸುಡುತ್ತಲಿದೆ. ಅರೆ ನಿದ್ರೆ ಮಾಡಬೇಡ, ನನಗಷ್ಟೇ ಈಗ ನಿದ್ರೆ. ಏಳು ಏಳು ವಿಷ್ಣು ಏಳು, ನಿನಗೆ ಇನ್ನೂ ಒಂದು ಅವಕಾಶ ನೀಡುವೆ. ರಕ್ಷಿಸುವುದಾದರೆ ರಕ್ಷಿಸು ನಿನ್ನ ವೃಂದಾವನ ವಾಸಿಗಳನ್ನು. ಆದರೀಗ ನಿನ್ನಿಂದ ಏನೂ ಸಾಧ್ಯವಿಲ್ಲ, ಏಕೆಂದರೆ ಈ ದಾವಾನಿಲ ಶತಾಬ್ದಿಯಿಂದ ಹೀಗೆಯೇ ಕುದಿಯುತ್ತಲಿದೆ. ನೀನು ಅದನ್ನು ತಣಿಸಲಾಗದು. ಈಗ ನಿನ್ನ ಎದುರೇ ವೃಂದಾವನ ವಾಸಿಗಳ ತರ್ಪಣ ನಿಶ್ಚಿತವು. ಋತುರಾಜ ದೇವನಿಗೆ ಜೈ! ಋತುರಾಜ ದೇವನಿಗೆ ಜೈ! ಋತುರಾಜ ದೇವನಿಗೆ ಋತುರಾಜ ದೇವನಿಗೆ ಋತುರಾಜ ನಂದಣ್ಣ, ದೇವನಿಗೆ. ಈ ತಾಪದ ಅನುಭವ ನಂಗಷ್ಟೇ ಆಗ್ತಿರೋದಾ ಇಲ್ಲ ನಿಮ್ಗೂನಾ? ದಾಮೋದರ, ನಾವು ಋತುರಾಜನ ಪ್ರತಿಮೆ ತಗೊಂಡು ಹೋಗ್ತಿದೀವಿ. ಸ್ವಲ್ಪ ಶ್ರಮ ಹಾಕ್ಬೇಕಲ್ವಾ, ಅದಕ್ಕಾಗಿ ಸೆಕೆ ಆಗ್ತಿರೋದಷ್ಟೇ. ನಿಜ ಹೇಳ್ದೆ ನಂದ. ಋತುರಾಜ ದೇವನಿಗೆ, ಋತುರಾಜ ದೇವನಿಗೆ. ಒಮ್ಮೆ ಇದೆಲ್ಲ ಪರಿಶ್ರಮದ ಕಾರಣಕ್ಕೆ ಆಗೋದೇ ಆದ್ರೆ ನಂಗಂತೂ ಅನಿಸ್ತಾ ಇರೋದು ಪೂರ್ತಿವನನ್ನು ಪರಿಶ್ರಮ ಪಡ್ತಿರ್ಬೇಕು. ಪೂರ್ತಿವನ ತಾಪ ಹೆಚ್ಚಾಗ್ತಿದೆ. ಋತುರಾಜ ದೇವನಿಗೆ ಋತುರಾಜ ದೇವನಿಗೆ ನಿಂತ್ಕೊಳ್ಳಿ, ಅತ್ತೆ ನಿಂತ್ಕೊಳ್ಳಿ ಅತ್ತೆ. ಏನಾಯ್ತು ಕಂದ? ಏನಾದ್ರೂ ತೊಂದ್ರೆನಾ? ಇಲ್ಲ ಅಮ್ಮ, ಪೂರ್ತಿ ಒಂದೊಂದ್ 4 ಕಡೆ ಬೆಂಕಿ ಹತ್ಕೊಂಡಿದೆ. ಬೆಂಕಿ? ಹಾ ಅಪ್ಪ, ಒನಕ್ ಹತ್ಕೊಳ್ಳೋ ಬೆಂಕಿ. ದಾವನಿಲ್ಲ, ಮತ್ತ ದಾವನಿಲ್ಲ ಇದೇ ದಾರಿಯಿಂದ ಮುಂದೆ ಹೋಗ್ತಿರೋದು. ನಾವು ಊರಿಗೆ ಬೇರೆ ದಾರಿಯಿಂದ ಹೋಗ್ಬೇಕಷ್ಟೇ. ಕೃಷ್ಣ, ಈ ಬೆಂಕಿ ಅದೇ ಹತ್ಕೊಂಡಿಲ್ಲ, ಇದನ್ನ ಯಾರೋ ಹಚ್ಚಿದ್ದಾರೆ. ಕಂಸ ಕಳ್ಸಿರೋ ರಾಕ್ಷಸಂದೇ ಕೆಲ್ಸ. ಅಣ್ಣ, ನೀನು ನಿಜ ಹೇಳ್ತಿದ್ಯಾ? ನಾವಿಬ್ರು ಆ ರಾಕ್ಷಸನ್ನ ನಿಜವಾಗ್ಲೂ ನಮ್ ಕಣ್ಣಿದ್ದಾನೆ ನೋಡಿದ್ವಿ. ಬೆಟ್ಟದ ಮೇಲಿಂದ ಜ್ವಾಲೆಯಿಂದ ತುಂಬಿರೋ ಸಾಕ್ಷಾತ್ ದಾವಾನಿಲ್ಲ. ದಾವಾನಿಲ್ಲ. ನನಗೆಲ್ಲೋ ಕೇಳಿದ ನೆನಪು, ಈ ರಾಕ್ಷಸ ಕಂಸನ್ ಗೆಳೆಯನೇ. ಮಾವ, ಅವ್ನ್ ಯಾರಿಗ್ ಮಿತ್ರನೋ ಯಾರಿಗ್ ಶತ್ರುನೋ, ಅವ್ನ್ ಯಾರು ಅದನ್ನ ನಾವು ಆಮೇಲೆ ಯೋಚಿಸ್ಬೋದು. ಈಗ ನಾವು ಇಲ್ಲಿಂದ ತಪ್ಪಿಸ್ಕೊಳ್ಳೋ ವಿಷಯನ ಯೋಚನೆ ಮಾಡ್ಬೇಕು. ಹಾ, ಕೃಷ್ಣ ಸತ್ಯ ಹೇಳ್ತಾ ಇದ್ದಾನೆ. ಈಗ ನಾವು ಬೇಗನೆ ಇಲ್ಲಿಂದ ಹೊರಗೋಗ್ಬೇಕು. ನಡೀರಿ, ಬೇಗ ನಡೀರಿ. ನಿಲ್ಲಿ. ಬೆಂಕಿ ಇದೇ ದಿಕ್ಕಲ್ಲಿ ಬರ್ತಿದೆ ಅನ್ಸುತ್ತೆ. ನಾವು ದಿಕ್ ಬದಲಾಯಿಸ್ಬೇಕು. ನಾವ್ ಈ ಕಡೆ ಹೋಗೋಣ. ಬೇಗ ಬನ್ನಿ, ಈ ಕಡೆ ಹೋಗೋಣ. ಬೇಗ ಬನ್ನಿ. ಈ ದಿಕ್ಕಲ್ಲೂ ಬರ್ತಾ ಇದೆ. ನಾವು ಬೇರೆ ಯಾವ್ದಾದ್ರು ದಾರಿ ಹುಡುಕ್ಬೇಕು. ಬನ್ನಿ, ಆ ಕಡೆ ಹೋಗೋಣ. ಈ ದಿಕ್ಕಲ್ಲೂ ಬರ್ತಾ ಇದೆ. ಯಾವ ಕಡೆ ಹೋಗೋದು? ಈ ಕಡೆ ಬನ್ನಿ, ಬನ್ನಿ ಬೇಗ. ಮಕ್ಕಳ, ಬೇಗ ಬನ್ನಿ. ಬೇಗ ಬನ್ನಿ, ಈ ಕಡೆ ಬನ್ನಿ. ಬೇಗ ನಡೀರಿ, ಬೇಗ ಬನ್ನಿ. ಎಲ್ರನ್ನೂ ಹೆದರಿಸಬಹುದು, ಆದ್ರೆ ನನ್ನನ್ನಲ್ಲ. ಅದು ಅಲ್ದೆ ರಾಕ್ಷಸರನ್ನ ನೋಡಿ ನಾನಲ್ಲ, ನನ್ನ ನೋಡಿ ರಾಕ್ಷಸರು ಓಡೋಗ್ತಾರೆ.
ಧವನಿಲ್ಲ ಈ ಕಡೆಗೆ ಬರ್ತಿದ್ದಾನೆ, ಎಲ್ಲ ಓಡಿ ಇಲ್ಲಿಂದ. ದಾವಾನಿಲ್ಲ ಬಾರೋ, ನನ್ ಗದೆಯಿಂದ ಬೀಳೋ ಒಂದೇ ಏಟಕ್ ನಿಮ್ ಪುಡಿ ಪುಡಿ ಆಗ್ಲಿಲ್ಲ ಅಂದ್ರೆ ನನ್ನ ಹೆಸರು ಬಲರಾಮನೇ ಅಲ್ಲ. ವೃಂದಾವನ ವಾಸಿಗಳೇ, ಈ ದಾವಾನಿಲನಿಂದ ಎಲ್ಲಿವರೆಗೂ ಓಡುತ್ತೀರಿ? ಇವತ್ತು ನಿಮ್ಮಲ್ಲಿ ಯಾರೂ ಜೀವಂತ ಉಳಿಯೋದಿಲ್ಲ. ಆ ವಿಷ್ಣುವಿನ ಅವತಾರ ಕೃಷ್ಣ, ಅವನನ್ನ ನಾನು ಯುಗ ಯುಗಗಳಿಂದ ಹುಡುಕ್ತಾ ಇದ್ದೀನಿ. ಇವತ್ತು ಅವನನ್ನ ಅಗ್ನಿ ಸಮಾಧಿ ಮಾಡ್ತೀನಿ. ಯಾರಿಗೋ ಇಷ್ಟೊಂದು ಧೈರ್ಯ? ದಾವಾನಿಲ್ಲ, ನೀನು ಬಂಡೆನ ಕರ್ಗಿಸ್ಬೋದು, ನನ್ ಧೈರ್ಯನ ಕರ್ಗ್ಸಕ್ಕಾಗಲ್ಲ. ನೀನ್ ಇಲ್ಲಿಂದ ಮುಂದೆ ಹೋಗಕ್ಕಾಗಲ್ಲ. ಈ ಬಲರಾಮ ನಿನ್ ಎದುರಿಗೆ ಕಳ್ಳ ಬಂಡೆ ತರ ನಿಂತಿದ್ದಾನೆ. ಹುಡುಗ, ದಾವಾನಿಲ ಇಡೀ ಬೆಟ್ಟವನ್ನೇ ಕರಗಿಸ್ತಾನೆ. ನೀನು ನನ್ನ ಪಾಲಿಗೆ ಒಂದು ಸಾಧಾರಣ ಕಲ್ಲಿದ್ದಂತೆ. ನೀನ್ ನನ್ನನ್ನ ಹೇಗ್ ತಡಿತೀಯೋ ನೋಡ್ತೀನಿ. ಚಿಕ್ಕ ಚಿಕ್ಕ ಕಲ್ಗಳು ಸೇರಿನೇ ದೊಡ್ಡ ಬೆಟ್ಟ ಆಗೋದು. ಇಂಥ ಬೆಟ್ಟನ ಯಾರ ಕೈಲೂ ದಾಟೋದಕ್ಕಾಗಲ್ಲ. ಈ ದಾವಾನಿಲ್ಲ ಅಂತೂ ಬನ್ನಿ, ಎಲ್ಲ ನನ್ನ ಹಿಂದೆನೆ ಬರ್ತೀರಿ. ಕೃಷ್ಣ, ನಾವೆಲ್ಲ ನಿನ್ನ ಹಿಂದೆನೆ ಬರ್ತಿದ್ವಿ. ನಾವ್ ಎಲ್ಲಿಗೆ ಹೋಗ್ತಿರೋದು ಅಂತಾದ್ರೂ ಹೇಳು. ದಾಮು ಚಿಕ್ಕಪ್ಪ, ನನ್ಗನ್ಸತ್ತೆ ನೀವು ಸರಿಯಾಗಿ ದನನೇ ಮೇಯಿಸಿಲ್ಲ. ನಿಮ್ಗೆ ಗೊತ್ತಿರ್ಲಿಲ್ವಾ? ಇಲ್ಲಿಂದನು ವೃಂದಾವನಕ್ಕೆ ಹೋಗೋಕ್ ಒಂದ್ ದಾರಿ ಇದೆ. ಕೃಷ್ಣ ನಿಜ ಹೇಳ್ತಿದ್ದಾನೆ. ಈ ದಾರಿ ಏನೋ ದೂರದ್ದೇನೆ, ಆದ್ರೆ ಈ ದಾರಿಯಿಂದ ನಾವೆಲ್ಲರೂ ಆರಾಮಾಗಿ ತಲುಪಬಹುದು. ಅಷ್ಟೇ ಅಲ್ಲ ಅಪ್ಪ, ಇದ್ರಿಂದ ದಾವನಿಲ್ಲ ಯಾರಿಗೂ ಏನು ಕೆಟ್ಟದ್ ಮಾಡಕ್ಕಾಗೋದಿಲ್ಲ. ಮತ್ತೀಗ ಅಣ್ಣ, ನೀನ್ ಅವನನ್ನ ಅಣ್ಣ ಅಣ್ಣ ಎಲ್ಲೋದ? ಅಣ್ಣ! ಹುಡುಗ, ನೀನ್ ನನ್ನ ತಡೆಯೋಕ್ಕಾಗಲ್ಲ, ಆದ್ರೆ ನನ್ ಸಮಯನ ಹಾಳ್ ಮಾಡ್ತಾ ಇದೀಯಾ. ಯಾರು ದಾವಾನಿಲನ ಸಮಯ ಹಾಳ್ ಮಾಡ್ತಾರೋ ಅವ್ರನ್ನ ದಾವಾನಿಲ ನಾಶ ಮಾಡ್ತಾನೆ. ಅಣ್ಣ, ನೀನೀಗ ಯಾವನರ್ಥ ಮಾಡಕ್ ಹೊರಟಿದ್ದಿ? ಇವನು ಸಾಧಾರಣ ರಾಕ್ಷಸ ಅಲ್ಲ. ಇವನನ್ನ ನೀನು ಗದೆಯಿಂದ ಸಾಯಿಸೋದಿಕ್ಕೆ. ಇವನು ಬೆಂಕಿಯಿಂದ ಆಗಿರೋ ರಾಕ್ಷಸ, ಬೆಂಕಿಯಿಂದ. ಕೃಷ್ಣ, ಇವನ್ ಬೆಂಕಿಗಿಂತ ಹೆಚ್ಚು ನನ್ ಕೋಪದ ಬೆಂಕಿ ಇದೆ. ಇವತ್ ನಾನ್ ಇವನನ್ನು ಉಳಿಸೋದಿಲ್ಲ ಕೃಷ್ಣ. ಅಣ್ಣ, ಅರ್ಥ ಮಾಡ್ಕೊಂಡ. ಈ ರಾಕ್ಷಸನ್ನ ಸಾಯಿಸೋದಲ್ಲ, ನಾವ್ ಇವನಿಂದ ಪಾರಾದ್ರೆ ಸಾಕು. ಕೃಷ್ಣ, ನೀನ್ ಪಾರಾಗ್ಬೇಕು ಅಂದ್ರೆ ಪಾರಾಗು, ಆದ್ರೆ ನನ್ಗೆ ಈ ರಾಕ್ಷಸನಿಂದ ಅಲ್ಲ, ಈ ರಾಕ್ಷಸನ ನನ್ ಕೈಯಿಂದ ಪಾರಾಗ್ಬೇಕಾಗುತ್ತೆ ನೋಡು. ಅಯ್ಯೋ ಅಣ್ಣ! ಈ ಅಣ್ಣನ ಎದುರಿಗೆ ಒಂದೊಂದ್ಸಲ ನನ್ ಬುದ್ಧಿನು ಕೆಲ್ಸನೇ ಮಾಡೋದಿಲ್ವಲ್ಲ. ಹಾ, ಹಾಗೆ ಆಗ್ಲಿ. ಈಗ ನೀನು ನಿರ್ಧಾರ ಮಾಡಿದ್ದೆ ಅಂದ್ಮೇಲೆ ತಗೋ ನೀನೇಗ್ಲು. ಮತ್ತೆ ಅಗ್ದೇ ಬಿಡು ಕೆಳಗಿನ್ನೆಲ್ಲನ. ಮತ್ತೆ ನಿಲ್ಸ್ಬಿಡು ಈ ಅಧರ್ಮಿ ದಾವನಿಲ್ಲ ದಾರಿನ. ಹೌದು ಕೃಷ್ಣ, ಈ ಬಲರಾಮನ್ ಮನ್ಸಲ್ಲಿರೋ ಮಾತನ್ನ ನೀನೇ ಹೇಳ್ದೆ.
ಮಾಡಾಯ್ತು. ಈಗ ನಡಿ. ಕೃಷ್ಣ, ನಾನು ಈ ರಾಕ್ಷಸನ್ ಸಾವನ್ನ ನನ್ ಕಣ್ಣಾರೆ ನೋಡೋವರೆಗೂ ನಾನು ಇಲ್ಲಿಂದ ಒಂದು ಹೆಜ್ಜೆನೂ ಕದ್ಲೋದಿಲ್ಲ ಅಂದ್ರೆ ಕದ್ಲೋದಿಲ್ಲ. ಅಣ್ಣ, ಅಲ್ಲಿ ಎಲ್ಲ ವೃಂದಾವನವಾಸಿಗಳಿಗೆ ನಿನ್ನ ಅವಶ್ಯಕತೆ ಇದೆ. ಮತ್ತೆ ನೀನಿಲ್ಲಿ ಯಾವುದೇ ಅಗತ್ಯನೇ ಇಲ್ಲದೆ ನಿಂತ್ಕೊಂಡಿರ್ತೀಯ. ನನ್ನ ಅಣ್ಣ ಅಂತೂ ಹೀಗಿರ್ಲಿಲ್ಲ. ಏನಂದೆ? ನನ್ನ ಅವಶ್ಯಕತೆ ಇದ್ಯಾ? ಕೃಷ್ಣ, ನೀನ್ ಈ ವಿಷಯನ ಮೊದ್ಲೇ ನನಗ್ ಯಾಕೆ ಹೇಳಿಲ್ಲ? ನಡಿ ನಡಿ ನಡಿ. ಮತ್ತೆ ಅಣ್ಣ, ಪ್ರಭು, ಇದೆಂತಹ ದಾವಾನಿಲ? ಇದಕ್ಕೆ ಜಲತತ್ವದ ಯಾವ ಪ್ರಭಾವವೂ ಆಗುತ್ತಿಲ್ಲ. ಇದು ಅಗ್ನಿಯ ಗುಣಧರ್ಮದ ವಿರುದ್ಧ. ದೇವಿ, ಜಲದಿಂದ ಅಗ್ನಿ ತತ್ವ ಆರುತ್ತದೆ, ಆದರೆ ಅಗ್ನಿಯಿಂದ ಭಸ್ಮವಾದ ದಾವ ಅನಿಲದಿಂದ ಆದಂತಹ ಅಸುರ ಜಲಂಧರನಲ್ಲ. ನಾರಾಯಣನ್ ನಾರಾಯಣ. ಜಲಂಧರ? ಆದರೆ ಪ್ರಭು, ಈ ಜಲಂಧರನನ್ನು ದೇವರ ದೇವ ಭಗವಂತ ಶಿವನು ಶಾಶ್ವತವಾಗಿಯೇ ಭಸ್ಮ ಮಾಡಿದ್ದನಲ್ಲವೇ? ಆ ದೇವರ್ಷಿ, ಶಿವನ ಕ್ರೋಧಾಗ್ನಿಯಿಂದ ಜನಿಸಿದ ಜಲಂಧರನ ಅಂತ್ಯ ಮಹಾದೇವನೇ ಮಾಡಿದ್ದು. ಪ್ರಭು, ಶಿವನಿಂದಲೇ ಸೃಷ್ಟಿಯಾದ ಮತ್ತು ಶಿವನಿಂದಲೇ ಮೃತ್ಯು ಪಡೆದಂತಹ ಈ ಜಲಂಧರನ ಕತೆ ಏನು? ದೇವಿ, ಶಿವನ ಕ್ರೋಧದಿಂದ ಜನಿಸಿದ ಈ ಜಲಂಧರ ಶಿವನ ಸಮಾನ ಶಕ್ತಿಶಾಲಿಯೇ. ಇದೇ ಕಾರಣಕ್ಕೆ ಆತನು ಅಹಂಕಾರಿಯೂ ಆದ. ಆತ ಒಂದು ದಿನ ದೇವಿ ಪಾರ್ವತಿಯನ್ನೇ ಅಪಹರಿಸಿಬಿಟ್ಟ. ಬಿಡು ನನ್ನನ್ನು ಜಲಂಧರ, ಬಿಡು. ಪಾಪಿ, ನನ್ನ ಹರಣ ಮಾಡಿ ನೀನು ಮೃತ್ಯುವಿಗೆ ಆಮಂತ್ರಣ ನೀಡಿದ್ಯಾ? ಬಿಡು. ವೀರರಿಗೆ ವಸುಂಧರೆ. ಮತ್ತದು ಅಲ್ದೆ ಪ್ರಿಯೆ, ನಾನಂತೂ ನಿನ್ನಲ್ಲಿ ಮೊದಲೇ ಪ್ರಣಯ ನಿವೇದನೆ ಮಾಡಿದ್ದೆ. ಆದರೆ ನಾರಿಗೆ ಪ್ರೇಮದಲ್ಲ, ಬಲದ ಭಾಷೆ ತಿಳಿಯೋದು. ಹಾಗಾಗಿ ನಾನಿವತ್ತು ನಿನ್ನ ಬಲಪೂರ್ವಕನೇ ನನ್ನವಳಾಗಿಸ್ತೀನಿ. ನಡಿ. ದುಶ್ಚರಿತ ಜಲಂಧರ, ನಿನಗೆ ತಿಳಿಯದೆ ಯಾವ ಅಪರಾಧ ನೀ ಮಾಡುತ್ತಿರುವೆಯೋ ಅದಕ್ಕೆ ಒಂದೇ ಶಿಕ್ಷೆ, ಮೃತ್ಯು. ಮೃತ್ಯು? ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಅತಿ ಉತ್ತಮ ಉಪಾಯ ಯೋಚಿಸ್ತೆ ನೀನು. ಆದರೆ ಪ್ರಿಯೆ, ಪ್ರಶ್ನೆ ಏನು ಅಂತಂದ್ರೆ, ಈ ಜಲಂಧರನಿಗೆ ಮೃತ್ಯು ಕೊಡೋರು ಯಾರು? ನಡೆ.